ನಮಸ್ಕಾರ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನನ್ನ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಆದರೆ ಇವತ್ತು ನಾನು ಜನರಲ್ ಮಾತಾಡಬೇಕು. ಈಗ 5-6 ದಿನದಿಂದ ನಾವು ಫೇಕ್ PhD ಹೋಲ್ಡರ್ಸ್ ಅವ್ರು ಏನಾದರೂ ಪಾಪ ಮಾಡಿಬಿಟ್ಟಿದ್ದಾರೆ, ನಾವು ಗನ್ ತೊಗೊಂಡು ಓಡಾಡ್ಲತ್ತಾನೆ ಇದ್ವಿ. ಅದೇ ಆಗಲತ್ತಿತ್ತು ಇಲ್ಲಿವರೆಗೂ. ಆದರೆ ಸ್ವಲ್ಪ ನನಗೆ ಕೆಲವು ರಾಜ್ಯಗಳಿಂದ ಎಲ್ಲ ಕಡೆಯಿಂದ ಹಲವಾರು ರೀತಿಯ ಪ್ರಶ್ನೆಗಳು ಕೇಳತ್ತವೆ. ಭಾಳಷ್ಟು ಮಂದಿ ಫೋನ್ ಮಾಡಿ ಹೆಲ್ಪ್ ಕೇಳತ್ತಾರ. ಅದಕ್ಕಾಗಿ ಇವತ್ತು ನಾನು PhD ಬಗ್ಗೆ ಏನು ಮಾತಾಡಲ್ಲ, ಜೀವನ ಏನು, ನಾವು ಏನು ಮಾಡ್ಲತ್ತಿದ್ವಿ, ಮುಂದೆ ಏನು ಮಾಡಬೇಕು, ಹಿಂದೆ ಏನಾಗಿ ಹೋಗ್ಯದ. ಪ್ರತಿಯೊಂದು ಸ್ಟೂಡೆಂಟ್ಸ್ ಅವರು ತಮ್ಮ ಜೀವನದಲ್ಲಿ ಒಂದೇ ಆಸೆ ಪಡ್ಕೊಂಡು ಓದ್ತಾ ಇರ್ತಾರೆ. ಏನಂತ, ಒಂದಿನ ನಾನು ಚೆನ್ನಾಗಿ ಓದಿ ಒಂದು ದೊಡ್ಡ ನೌಕರಿ ತೊಗೋಬೇಕು. ಅದು ಯಾವುದು, ಗೌರ್ಮೆಂಟ್ ನೌಕರಿ ತೊಗೋಬೇಕು. ಎಸ್, ಗೌರ್ಮೆಂಟ್ ನೌಕರಿ ಸಿಕ್ಕಿದ ಮೇಲೆ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕೋಬೇಕು. ಸೇಮ್ ಹುಡುಗಿರದು ವಿಚಾರ ಆ ಥರನೇ ಇರ್ತದೆ. ಈ ಭಾವನೆಯಿಂದ ನಾವು ಓದ್ತಾ ಇರ್ತೀವಿ. ನಮ್ಮ ತಾಯಿ ತಂದೆಯವರು ನಮಗೆ ಚಿಕ್ಕ ವಯಸ್ಸಿಂದ ಗೈಡ್ ಮಾಡಿ ಚೆನ್ನಾಗಿ ಓದು, ನೀನು ಈಗ ಓದಿದರೆ ನಿನ್ನ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದೇ ಥರ ಈ ನಾವು ಚಿಕ್ಕ ವಯಸ್ಸಿಂದ ದೊಡ್ಡವರಾಗಿದ್ದೀವಿ. ದೊಡ್ಡವರಿಂದ ಈಗ ನಾವು ನಾಳೆ ಕೂಡ ಮುದುಕರಾಗ್ತೀವಿ. ನಾವು ಒಂದಿನ ಸಾಯ್ತೀವಿ. ಸಾವು ಮತ್ತು ಹುಟ್ಟು ನಮ್ಮ ಕೈದಾಗಿಲ್ಲ. ಆದರೆ ಹುಟ್ಟಿನಿಂದ ಸಾವಿನವರೆಗೂ ಈ ಸಮಯ ಏನಿದೆ ಅದು ನಮ್ಮ ಕೈದಾಗಿದೆ. ಎಲ್ಲಿವರೆಗೂ ನಮ್ಮ ಉಸಿರಾಟ ನಮ್ಮ ದೇಹದಲ್ಲಿ ಓಡಾಡ್ಲತ್ತದ, ಒಂದು ಪರಮಶಕ್ತಿ ನಮಗೆ ನೀಡಿದದು ಶಕ್ತಿ. ಏನಂತ, ಒಳ್ಳೇದು ಮಾಡು. ಏನಾದರೂ ಜೀವನದಲ್ಲಿ ಒಳ್ಳೇದು ಮಾಡಿದ್ರೂ ಹೆಸರು ಬರ್ತದೆ, ಕೆಟ್ಟದ್ದು ಮಾಡಿದ್ರೂ ಹೆಸರು ಬರ್ತದೆ. ಆದರೆ ಒಳ್ಳೆತನಕ್ಕೆ ಬೆಲೆ ಇವತ್ತಿನ ಯುಗದಲ್ಲಿ ಕಡಿಮೆ ಇದೆ. ಕೆಟ್ಟತನಕ್ಕೆ ಒಣ ಮನಿ, ನೋ ಮನಿ ನೋ ಹನಿ. ಇದು ನಿಜ ಇದೆ. ಯಾಕಂದರೆ ಇದಕ್ಕೆ ಏನು ಮಾಡೋಕ್ಕಾಗಲ್ಲ ನಾವು. ಇವತ್ತಿನ ಯುಗದಲ್ಲಿ ಹಣನೇ 5ನೇ ದೇವರು ಅಂತೆ. ಅದೇ ನಾನು ಒಪ್ಕೊಳ್ಳಲ್ಲ ಇದಕ್ಕೆ. ಹಣ ನಾವು ಎಲ್ಲರೂ ಸಂಪಾದನೆ ಮಾಡ್ತೀವಿ. ಸ್ವಲ್ಪ ಹಣ ಜಾಸ್ತಿ ಆಗಿದ್ದರೆ ಅದರಿಂದ ಏನಾಯ್ತದ, BP, ಶುಗರ್, ಕಾಯಿಲೆಗಳು, ವಿಭಿನ್ನ ಪ್ರಕಾರದ ಕಾಯಿಲೆಗಳು, ಕ್ಯಾನ್ಸರ್, ಈ ಥರ. ನೀವು ಕರ್ಮ ಮಾಡ್ತಾ ಇರ್ತೀರಲ್ಲ, ಬೇರೆಯವ್ರ ರಕ್ತ ಕುಡ್ದು ಅದು ಹಣವನ್ನು ಗಳಿಸ್ತೀರಿ, ಅದೇ ಕರ್ಮ ರಿಟರ್ನ್ ಬರ್ತದೆ. ಆದರೆ ಇವತ್ತಿಂದ ಕಾಲ ಎಲ್ಲ ಬದಲಾವಣೆ ಆಗೋಗಿದೆ. ಕರ್ನಾಟಕದಾಗ ನಾನು 2014ದಾಗ ಫಸ್ಟ್ UPSC ಮತ್ತು KPSC ಎಕ್ಸಾಮ್ ಬರೆದಿದ್ದೆ. UPSC ಅಟೆಂಡ್ ಆಗಿದೆ, KPSC ಫಾರ್ಮ್ ಫಿಲಪ್ ಮಾಡಿದೆ. UPSC ಎಕ್ಸಾಮ್ ಬರೆದ್ಬಿಟ್ಟು ಬಂದೆ. ಅಲ್ಲಿಂದ UPSC ಬಗ್ಗೆ ಇಲ್ಲಿವರೆಗೂ ನನಗೆ ಯಾವ ಭಾವನೆ ಇಲ್ಲ. ಅವ್ರಿಗೆ ಸ್ಟ್ರಿಕ್ಟಾಗಿ ಎಕ್ಸಾಮ್ ತಗೋತಾರೆ, ಅದ್ರಾಗ ಏನು ಆಪ್ಷನ್ ಇಲ್ಲ. ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಎಲ್ಲ ಕರೆಕ್ಟಾಗಿ ನಡೀತದೆ. ಯಾರು ಕಷ್ಟಪಡ್ತಾರೆ ಅದ್ರಾಗ ಅವರು ಪಾಸ್ ಆಯ್ತಾರೆ. ಆದರೆ ಹಲವಾರು ಕೋಚಿಂಗ್ ಸೆಂಟರ್ಗಳು ಇವತ್ತು ಕೂಡ UPSC ಹೆಸರಲ್ಲಿ ಲೂಟಿ ಮಾಡೋದ್ರ ಬಹಳಷ್ಟು ಹಣ. KPSC ಇಲ್ಲಿ 2014ದಾಗ ಕೂಡ ಸೇಮ್ ಇವಾಗೇನು ಆಗ್ಲತ್ತದ ಅದು ನನಗೆ ಆವಾಗೇ ಗೊತ್ತಿತ್ತು. ರೊಕ್ಕ ತಗೊಳ್ಳಲ್ದೆ ಜಾಬ್ ಇಲ್ಲ. ನೀವು ದೊಡ್ಡದು ರ್ಯಾಂಕ್, ಟಾಪ್ 10, ಟಾಪ್ 100 ರ್ಯಾಂಕ್ ಹೊಡೆದಿರಿ ಅಂದ್ಕೊಳ್ಳಿ, ತಹಸೀಲ್ದಾರ್ ಆಗಬೇಕಂದ್ರೂ ಕೂಡ ನಿಮಗೆ ಬೇರೆ ಒಳ್ಳೆ ಡಿವಿಷನ್, ಒಳ್ಳೆ ಇದು ಪೊಸಿಷನ್ ಸಿಗಬೇಕಂದ್ರೆ ರೊಕ್ಕ ಕೊಡಲೇಬೇಕು. ಇದು ರೊಕ್ಕ ಹೋಯ್ತದ, ಮಂತ್ರಿಗಳಿಗೆ ಹೋಯ್ತದ, ಎಲ್ಲರೂ ಹಂಚ್ಕೊಂಡು ತಿನ್ಲತ್ತಾರ. ಪಾಪ ಹೊಟ್ಟೆ ದೊಡ್ಡದಿದೆ ಅವ್ರು, ದೊಡ್ಡದು ಹೊಟ್ಟೆ ಇರ್ತದೆ. ಗೌಡ್ರು ಅಲ್ಲ ಅವರು, ದೊಡ್ಡಪ್ಪ. ಮತ್ತು KPSCಲಿ ಆವಾಗ KPSCಲಿ ಮಾತ್ರ ಗ್ರೂಪ್ A ಪೋಸ್ಟ್ದಾಗ ಮಾತ್ರ ಭ್ರಷ್ಟಾಚಾರ ಆಗ್ತಿತ್ತು. ಆದರೆ ಇವತ್ತಿನ ಯುಗದಲ್ಲಿ ಎಲ್ಲ ಕಡೆ ಭ್ರಷ್ಟಾಚಾರ. ಒಂದು ಕಾಲದಲ್ಲಿ ರಾಜಕಾರಣಗಳಿಗೆ ಕಳ್ಳರು ಅಂತಿದ್ರು, ಇವತ್ತು ಟೀಚರ್ಗಳಿಗೆ ಕಳ್ಳರು ಇದು ಪಟ್ಟ ಸಿಕ್ಕಿದೆ. ಇದು ಕಾರಣ ಯಾರು? ನಾವೇ ಕಾರಣಸ್ಥರು. ಯಾಕೆಂದರೆ ನಮಗೆ ಎಲ್ಲರಿಗೂ ಹಣ ಬೇಕಾಗ್ಯದ, ಪೊಸಿಷನ್ ಬೇಕಾಗ್ಯದ. ಆದರೆ ಅದು ಹಣದಿಂದ ತೊಗೊಂಡು ನಾವು ಏನು ಮಾಡಬೇಕು ಗೊತ್ತಿಲ್ಲ. ಸತ್ತೋಗಿದ ಮೇಲೆ ಏನು ತಗೊಂಡು ಹೋಗ್ತೀರಿ ಅದನ್ನು ಗೊತ್ತಿಲ್ಲ. ಫುಲ್ 2 ಕೈಯಿಂದ ದಬ್ಬಾಸಿ ಲೂಟಿ ಮಾಡಿದಷ್ಟೇ ಮಾಡ್ಲತ್ತಾರ.
ಮಾಡ್ರಪ್ಪ ಮಾಡಿರಿ, ನಿಮ್ಗೆ ಎಷ್ಟಾಯಿತು ಲೂಟಿ ಮಾಡಿರಿ, ನಾವು ಯಾಕೆ ಮಾಡ್ತೀರಿ ಅಂತ ಕೇಳ್ತಾ ಇಲ್ಲ. ಆದರೆ ಒಂದು ಸ್ಟೂಡೆಂಟ್ ತನ್ನ ಜೀವನದಲ್ಲಿ ಒಳ್ಳೆಯ ಶಿಕ್ಷಣ ತಗೊಂಡು ಬೆಳೆದಿದ್ರೆ ಅವನು ಕರೆಕ್ಟಾಗಿ ಬೆಳಿತಾನೆ, ಅವನು ಬರುವ ವಂಶ ಕೂಡ ಕರೆಕ್ಟಾಗಿ ಬೆಳಿತಾನೆ. ಈಗ ನಾನೇ ಕರೆಕ್ಟಾಗಿ ಶಿಕ್ಷಣ ತಗೊಂಡು ನಾನೇ ಒಳ್ಳೆ ಗುಣ ಕಲ್ತಿಲ್ಲ ಅಂದರೆ ನನ್ನ ಮಕ್ಕಳಿಗೆ ನಾನೇನು ಕಲಿಸ್ತೀನಿ, ನಾನು ಬೇರೆಯವ್ರಿಗೆ ಏನು ಕಲಿಸ್ತೀನಿ? ಇಲ್ಲಿವರು ಎಲ್ಲರಿಗೂ ಒಂದು ಸಂದೇಹ ಇದೆ, ಸರ್ ಅವರು ಏನು ಮಾಡಿದ್ದಾರೆ, ಏನು ಓದಿದ್ದಾರೆ ಅಂತ. ನನ್ನ ಬಗ್ಗೆ ಹೇಳ್ತೀನಿ. ನಾನು PUC ಸೈನ್ಸ್ ಸ್ಟೂಡೆಂಟ್. ಆಮೇಲೆ UPCಯಲ್ಲಿ ಹೋಗಬೇಕಂತ ಕನಸಿತ್ತು ನಮ್ಮ ತಂದೆಯವ್ರದ್ದು. ನಾನು ಅಲ್ಲಿಂದ ಕ್ರೈಸ್ಟ್ ಯೂನಿವರ್ಸಿಟಿ ಬೆಂಗಳೂರದಾಗ BA ಮಾಡಿದೆ. ಆಮೇಲೆ MA ಮಾಡಿ UPC ಮಾಡ್ತಾ ಸೈಡಿಗೆ KSET ಮಾಡಿದೆ. ಅಲ್ಲಿಂದ ಬೀದರ್ದಲ್ಲಿ ಒಂದು ಕಾಲೇಜ್ದಾಗ ಸೇರಿಕೊಂಡೆ. ಸೈಡ್ ಬೈ ಸೈಡ್ UPC ಇಲ್ಲಿವರೆಗೂ ನನ್ನ ಪ್ರಯತ್ನ. ಹಿಂದೆ ಇದ್ದಿದ್ದ ಪುಸ್ತಕಗಳು UPC ಇದೇವ. ಇಲ್ಲಿವರೆಗೂ ನನ್ನ ಬಳಿ ಎಷ್ಟು 2 ಲಕ್ಷದ ಪುಸ್ತಕಗಳು ನನ್ನ ಮನೆಯಲ್ಲೇ ಇದೆ. ಪುಸ್ತಕನೇ ನನ್ನ ಆಸ್ತಿ, ಅದನ್ನು ಬಿಟ್ಟು ನಾನು ಬೇರೆದೇನು ಆಸ್ತಿನೇ ಅಂದ್ಕೊಂಡಿಲ್ಲ ಇವತ್ತಿನವರೆಗೂ. ಯಾಕಂದರೆ ಅದು ನನಗೆ ಕಲಿಸಿದ ಗುಣ. ನಮ್ಮ ತಂದೆಯವ್ರದ್ದು ಆಸೆ ಇತ್ತು ಏನಾದರೂ ದೊಡ್ಡದು UPCಲಿ KPCಲಿ ಹೋಗಬೇಕಂತ. ಆದರೆ ಯಾರು ಸ್ಟೂಡೆಂಟ್ ಅವರು ಎಷ್ಟು ಕಷ್ಟಪಟ್ಟು ಓದ್ಲತ್ತಾರ ಅವರಿಗೂ ಗೊತ್ತಿರ್ತದೆ ಏನು ಕಷ್ಟ ನಡೀಲತ್ತದಲ್ಲಿ. ಪರಿಸ್ಥಿತಿ ಎಲ್ಲರದು ಒಂದೇ ಇರಲ್ಲ, ಎಲ್ಲರೂ ಶ್ರೀಮಂತರೇ ಇರಲ್ಲ. ಒಂದು ಯುಗದಲ್ಲಿ ಇವತ್ತಿನ 50 ವರ್ಷ ಹಿಂದೆ 100 ವರ್ಷ ಹಿಂದೆ ಹೋಗಿದರೆ ಅಂಬೇಡ್ಕರ್ ಅವರು ದೊಡ್ಡ ದೊಡ್ಡ ಲೀಡರ್ಗಳು ಅಥವಾ ಯಾರ್ಯಾರು ಹೊಸದಾಗಿ ರಿಲಿಜಿಯಸ್ ಲೀಡರ್ಸ್ ಅಂತಾರೆ ಅವರಿಗೆ ಬೆಳಕನ್ನು ಸಿಕ್ಕಿದ್ರೆ ಬೆಳಕಲ್ಲಿ ಕೂತ್ಕೊಂಡು ಓದಿ ವಿದ್ಯಾಭ್ಯಾಸ ಪಡ್ಕೊಂಡು ಹಲವಾರು PhDಗಳು ತೊಗೊಂಡಿದ್ದಾರೆ. ಅದು ಶಿಕ್ಷಣ ಅದರದ್ದು ಗುಣ. ಅವರು ಶಿಕ್ಷಣ ಹಿಂದೆ ಓಡಿದ್ದಕ್ಕೆ ಅವ್ರ ಹೆಸರು ಇವತ್ತು ಉಳಿದಾರೆ. ಅವರು PhD ಬೇಕು, ರೊಕ್ಕ ಬೇಕು ಅಂತ ಓಡ್ತಿದ್ರೆ ಅವ್ರ ಹೆಸರೇನು ಯಾರು ಕೇಳ್ತಿದ್ದಿಲ್ಲ. ಆದರೆ ನಾವುಗಳು ಇವಾಗ ಯೋಚನೆ ಮಾಡ್ತಾ ಇರೋದು ಏನಂದರೆ, ನಾವುಗಳು ಇವತ್ತಿನ ಯುಗದಲ್ಲಿ ಏನು ಪರಿವರ್ತನೆ ನಡೆದದ ಆ ಪರಿವರ್ತನೆ ನೋಡಿ ನಾವು ಸುಮ್ಮನೆ ಆಗಿಬಿಟ್ರೆ ನಮ್ಮಷ್ಟು ದಡ್ಡವರು ಯಾರಿಲ್ಲ. ಇದು ನಿಜ. ಈ ಒಂದು ವಾರದಿಂದ ಎಂಟೈರ್ ಕರ್ನಾಟಕದ ಚಳವಳಿ ನಡೆದುದ. ಖಾನ್ ಸರ್ ಅವರು ಅಕ್ಷ ಪರವಾಗಿ ಸಂಘಟನೆಯಿಂದ ಧಾರವಾಡ, ಶಿವಮೊಗ್ಗ ಈ ಥರ ಎಲ್ಲ ಕಡೆ ಸುತ್ತಾಡ್ಲತ್ತಾರ. ನಮ್ಮ ಗುಲ್ಬರ್ಗಾಗೂ ಬಂದಿದ್ದರು, ಬೀದರಿಗೆ ಅವ್ರು ಬಂದಿಲ್ಲ, ನಾವು ಅವ್ರಿಗೆ ಕರೆಯೋದ್ವಿ. ಆದರೆ ಕನಿಷ್ಠ ಸ್ವಲ್ಪ ನಮ್ಮಲ್ಲಿ ಒಂದು ಮರ್ಯಾದೆ ಇರಬೇಕು. ಯಾವಾಗ ಸಂಘಟನೆ ಬಂದುಬಿಟ್ಟು ನಿಂತಿದೆ ಅಂದರೆ ಎಲ್ಲರೂ ಬರಬೇಕು ಹೊರಗೆ. ಸರ್ ಏನು ಮಾಡೋಣ ಹೇಳ್ರಿ, ಏನದ ನಿಮ್ಗೆ ಯೋಜನೆ, ನಮಗೆ ಯಾವ ಥರ ನೀವು ದಾರಿ ತೋರಿಸ್ತೀರಿ, ಯಾವ ಥರ ನಮ್ಮ ಹಕ್ಕುಗಳನ್ನು ನಾವು ಪಡ್ಕೋಬೇಕಂದ್ರೆ ನೀವು ಯಾವ ಥರ ನಮಗೆ ದಾರಿ ತೋರಿಸ್ತೀರಿ. ನಾನು ಬೀದರಲ್ಲಿ ಕೂಡ ಒಂದು ವಾರದಿಂದ ಹೊರಡ್ತೀನಿ, ಇದ್ರಿಗಿಂತನೂ ನಾನು ಹೊರಡ್ತಿದ್ದೆ, ಅದು ಯಾರ ಮುಂದೆ ಬಂದಿರಲಿಲ್ಲ. ಆದರೆ ಪರಿವರ್ತನೆ, ಕಾಲ ಬದಲಾವಣೆ, ದೇವ್ರದ್ದು ಇಚ್ಛೆ ಇದೆಯೇನೋ ನಾನು ಇಲ್ಲಿ ಬರಬೇಕು, ನಿಮಗೆ ಒಳ್ಳೆ ದಾರಿ ತೋರಿಸ್ಬೇಕಂತ. ಈಗ ನಾನು ಬಂದಿದ್ದೀನಿ, ಇದ್ರ ಉಪಯೋಗ ನೀವು ಪಡ್ಕೋರಿ. ಇದು ಒಂದೇ ಅಲ್ಲ, ಸ್ಟೂಡೆಂಟ್ಸ್ಗಳಿಗೆ UPSC ಮಾಡಬೇಕು, KPSC ಮಾಡಬೇಕು, ಯಾವುದು ಜೀವನದಲ್ಲಿ ಯಾವ ಡೈರೆಕ್ಷನ್ ತೊಗೋಬೇಕು ಅದು ಎಲ್ಲ ನನ್ನ ಬಲ್ಲಿದೆ. ನಾನು ಐ ಆಮ್ ಅ ಲಾ ಸ್ಟೂಡೆಂಟ್ ರೈಟ್ ನೌ. ಐ ಆಮ್ ಸ್ಟಡಿಂಗ್ ಎ ಲಾ LLB. ಸೊ ಕೇಸ್ ಆಗೋದು ನನಗೆ ಯಾರ ಮೇಲೆ ದೊಡ್ಡದ ವಿಷಯ ಏನಿಲ್ಲ. ಸೊ ಇಷ್ಟೆಲ್ಲ ನಾಲೆಜ್ ಪಡ್ಕೊಂಡು ನನ್ನ ಮನಸ್ಸಲ್ಲಿ ಒಂದೇ ಇದೆ, ಜೀವನದಲ್ಲಿ ಯಾವುದೇ ಪರಿಸ್ಥಿತಿ ಬಂದಿದ್ರೂ ಕೂಡ ನಾನು ಪೊಸಿಷನ್, ನೌಕರಿ ಅಂತ ನಾನು ಸಾಯವನಲ್ಲ. ನನ್ನ ಜ್ಞಾನ ಏನಿದೆ ಅದು ಪಡ್ಕೊಂಡು ನಾನು ಹೊಲದಾಗ ಕೆಲಸನೂ ಮಾಡಿ ಬದುಕ್ಬೋದು, ಟೀಚಿಂಗ್ ಮಾಡಿ ಬದುಕ್ಬೋದು, ಬಿಸ್ನೆಸ್ ಮಾಡಿ ಬದುಕ್ಬೋದು, ಯಾವುದೇ ಕೆಲಸ ಮಾಡಿ ಬದುಕ್ಬೋದು. ಅದು ಜ್ಞಾನ, ಅದು ನಾನು ಕಲ್ತಿದ್ದು ಶಿಕ್ಷಣದಿಂದ ಕಲ್ತಿದ್ದು ಸತ್ಯ ಏನು, ಒಳ್ಳೆಯದೇನು, ಕೆಟ್ಟದೇನು, ಅದು ಶಿಕ್ಷಣ ಅಂದರೆ ಸಂಪಾದನೆ ಮಾಡೋದು ಶಿಕ್ಷಣ ಅಲ್ಲ. ಶಿಕ್ಷಣ ಅಂದರೆ ಅವನು ನಿಂತ್ಕೋಬೇಕು, ಬರೋ ಜನರೇಷನ್ಗಳಿಗೆ, ಮುಂದಿನ ಪೀಳಿಗೆಗಳಿಗೆ ದಾರಿ ತೋರಿಸೋದು, ಅದು ಶಿಕ್ಷಣ. ಒಂದ್ಸಲ ನೀವು ಜ್ಞಾನವಂತರಾಗಿದ್ದರೆ ಜೀವನ ಪೂರ್ತಿ ನಿಮ್ಮ ಶಿಕ್ಷಣವನ್ನು ಬಳಸಿ ಎಲ್ಲಿ ಬೇಕಾದರೆ ಬದುಕ್ಬೋದು. ಆದರೆ ಈವಾಗಿನಾಗ್ಲತ್ತದ ಗುಲಾಮರಾಗ್ಲತ್ತೀವಿ ನಾವೆಲ್ಲರೂ. 50,000 10,000 ಕೊಟ್ಟರು ಮುಗೀತು, ಸರ್ ನಮಸ್ಕಾರ ಸರ್, ನಿಮ್ಮ ಕಾಲು ಬೀಳ್ತೀನಿ ಸರ್.
ಅದು ಶಿಕ್ಷಣದ ಕ್ಯಾರೆಕ್ಟರ್ ಅಲ್ಲ, ಅದು ಶಿಕ್ಷಣದ ಗುಣವಲ್ಲ. ಎಸ್. ಮತ್ತು ಇನ್ನೊಂದು, ಈ ನಾನು ನ್ಯೂಸ್ ಪೇಪರ್ದಾಗ ಬಿಟ್ಟಿದ್ದೀನಿ, ನ್ಯೂಸ್ದಾಗ ಬರೋಗಳಲ್ಲಿ ದಿನಗಳಲ್ಲಿ ರಾಜ್ಯ ಕರ್ನಾಟಕದ ನ್ಯೂಸ್ದಾಗ ಚಾನಲ್ದಾಗೂ ನ್ಯೂಸ್ ಬರ್ತದ. ನಾವು ಎಷ್ಟೇ ಪ್ರಯತ್ನ ಪಟ್ಟಿದ್ರು ಅವ್ರ ರೂಲ್ ಪ್ರಕಾರ ಅವ್ರು ಮಾಡಬೇಕು, ಇಲ್ಲಂದ್ರೆ ಅವ್ರ ನೌಕರಿ ಹೊತ್ತದ ಅವ್ರಿಗೆ ಗೊತ್ತದ. ಈಗ ಗೊತ್ತಾಗ್ಬಿಟ್ಟಿದೆ ಅವರಿಗೆ, ಇವ್ರು ಯಾರು ಮಂತ್ರಿ ಬಂದರೆ ಏನೋ ಕಂತ್ರಿ ಬಂದರೆ ಏನೋ ಬಿಡಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟದ. ಅದು ಆಯ್ತದ. ಆದರೆ ಇದು ಚಳವಳಿ ಇದೆಲ್ಲ, ನಾವು ಮಾಡಿಬಿಟ್ಟು ಸಪೋಸ್ ನಾವು ಗೆದ್ದುಬಿಟ್ವಿ, ಎಲ್ಲರೂ ರಿಸೈನ್ ಮಾಡ್ತೀವಿ ಹೋದರು, ಆಮೇಲೆ ನೀವುಗಳು ಇದೇ ಕೆಲಸ ಮುಂದೆ ಭವಿಷ್ಯದಲ್ಲಿ ಮಾಡಲ್ಲ ಅಂತ ಏನು ಗ್ಯಾರಂಟಿ ಇದೆ? ಇವತ್ತು ನಾವು ಒಳ್ಳೇದು ಯೋಚನೆ ಮಾಡತ್ತೀವಿ, ಕೆಟ್ಟದ್ದು ಮಾಡ್ಬೋದು ನಾಳೆ, ಹೌದಲ್ಲ? ಸೊ ಬರುವ ಜನ್ರೇಷನ್ಗಳಿಗೆ ನಾವು ಏನೋ ಒಂದು ಎಕ್ಸಾಂಪಲ್ ಆಗಬೇಕು. ಅದು ಎಕ್ಸಾಂಪಲ್ ಏನು? ನಾವು ಡೆವಲಪ್ ಆಗಬೇಕು, ಬೇರೆಯವ್ರಿಗೂ ಡೆವಲಪ್ ಮಾಡಬೇಕು. ನೀವು 100 ರೂಪಾಯಿ ಗಳಿಸಿದರೆ ಅದರಾಗ 90 ರೂಪಾಯಿ ನೀವು ಇಟ್ಕೊಳ್ಳಿ, 10 ರೂಪಾಯಿ ಬೇರೆಯವರಿಗೆ ದಾನ ಮಾಡಿ, ಬೇರೆಯವರಿಗೆ ಸಹಾಯ ಮಾಡಿ. ಯಾರು ಮುಂದೆ ಬರ್ಲತ್ತವ್ರಿಗೆ ತೊಗೊಂಡು ಹೋಗ್ರಿ, ಅವ್ರ ಕಾಳು ಎಳಿಬೇಡ್ರಿ. ಮತ್ತು ಜಾತಿವಾದ ಇದೊಂದು ದೊಡ್ಡದು ವೈರಸ್ ಇವತ್ತಿನ ಯುಗದಲ್ಲಿ, ಸ್ಪೆಷಲಿ ಬೀದರ್ದಾಗ ಭಾಳ ಭಯಂಕರ ಇದು ಕೆಟ್ಟದ್ದು ವೈರಸ್ ಅಂದರೆ ಜಾತಿವಾದ. ಇದು ಬೀದರ್ದಾಗ ಭಾಳಷ್ಟಿದೆ, ನಾವು ಭಾಳಷ್ಟು ಅನುಭವಿಸಿದ್ದೀವಿ. ಇವತ್ತಿನ ಯುಗದಲ್ಲಿ ಜಾತಿಗೆ ಯಾರು ನೋಡಲ್ಲ, ಯಾರಿಗೆ ನೋಡ್ತಾರ? ಜ್ಞಾನ, ಯಾರ ಬಳಿ ನಾಲೆಜ್ ಇರ್ತದ ಅವನೇ ರಾಜ. ಎಸ್. ಸೊ ಅದಕ್ಕಾಗಿ ಫ್ರೆಂಡ್ಸ್, ನಿಮ್ಮ ಮೇಲೆ ನೀವು ಫಸ್ಟ್ ನಂಬಿಕೆ ಇಡ್ರಿ, ಆಮೇಲೆ ಬೇರೆಯವ್ರ ಮೇಲೆ ನಂಬಿಕೆ ಮಾಡಿರಿ. ಹಲವಾರು ಸ್ಟೂಡೆಂಟ್ಸ್ ಇವತ್ತಿನ ಯುಗದಲ್ಲಿ ಪ್ರೀತಿ ಮಾಡ್ಲತ್ತಾರೆ. ಪ್ರೀತಿ ಮಾಡೋದಷ್ಟು ಮುಖ್ಯ ಅಲ್ಲ, ಆ ಪ್ರೀತಿಯನ್ನು ಉಳಿಸ್ಕೋಬೇಕು. ಅದೇ ಪ್ರೀತಿಯನ್ನು ಸಾಯೋ ತನಕ ತಗೊಂಡು ಹೋಗೋದು, ಅದು ಪ್ರೀತಿ. ಅಪ್ಪ ಅಮ್ಮರ ಪ್ರೀತಿ ನೋಡ್ರಿ, ಒಂದ್ಸಲ ಮಕ್ಕಳನ್ನು ಅವರು ಹೇರಿದ ಮೇಲೆ ಸಾಯೋ ತನಕ ಪ್ರೀತಿ ಮಾಡ್ತಾರೆ. ಎಸ್. ಈ ಥರನೇ ಟೀಚರ್ ಮತ್ತು ಸ್ಟೂಡೆಂಟ್ ಮಧ್ಯದಲ್ಲಿ ಕೂಡ ಪ್ರೀತಿ ಇರ್ತದೆ. ಸೊ ಇದು ಕ್ಯಾರೆಕ್ಟರನ್ನು ನಾವು ಟೀಚರ್ಗಳು ಮರಿಬಾರ್ದು ಯಾವಾಗಲೂ. ಇಷ್ಟೇ ಅಲ್ಲ, ನಾವು ಬರೋ ಜನ್ರೇಷನ್ಗಳಿಗೆ ಒಂದು ಎಕ್ಸಾಂಪಲ್ ಆಗಬೇಕಂದ್ರೆ ನಾವೆಲ್ಲರೂ ಬದಲಾವಣೆ ಆಗಬೇಕು. ಈಗ ಭಾಳಷ್ಟು ಸ್ಪೀಡ ಯುಗ ಪರಿವರ್ತನೆ ಆಗ್ಲತ್ತದ. ಮತ್ತು ಇನ್ನೊಂದು ಪವರ್ ನಮ್ಮ ಕೈದಾಗ ಏನಿದೆ, ವೋಟ್. ಅದು ವೋಟ್ ಇದೆಯಲ್ಲ, ಯಾರಿಗೆ ಹಾಕಬೇಕು? ನೀವುಗಳು ನಿಮ್ಮ ಏರಿಯಾದ ಯಾರು ಕೆಲಸ ಮಾಡ್ಲತ್ತಂದರೆ ವೋಟ್ ಹಾಕ್ರಿ. ಅರ್ಥ ಆಯಿತು? ತಪ್ಪು ಮಾಡೋದನ್ನು ನಿಲ್ಲಿಸ್ಬಿಟ್ಟು, ಮತ್ತು ತಪ್ಪು ಆಗ್ಲತ್ತದ ಸುಮ್ಮನೆ ಇದ್ಬಿಟ್ಟು ಇದನ್ನು ತಪ್ಪದಂದರೆ ತಪ್ಪು ಹೇಳಬೇಕು. ಎಲ್ಲರೂ ಒಗ್ಗಟ್ಟಾಗಬೇಕು, ಗುಂಪಾಗಿ ಮಾಡ್ಕೊಂಡು ಸೇರ್ಕೋಬೇಕು. ಅನ್ಯಾಯ ವಿರುದ್ಧ ನಾವು ನ್ಯಾಯಕ್ಕಾಗಿ ಹೋರಾಡಬೇಕು. ಇದು ಜೀವನ. ನೀವು ಎಷ್ಟು ಬೇಕಾದರೆ ಗಳಿಸ್ತೀರಿ ಇವತ್ತು, ನಾಳೆ ಸತ್ತೋಗಿದ ಮೇಲೆ ಒಂದು ನಾಯಿನೂ ಕೇಳಲ್ಲ ನಿಮಗೆ. 4 ಮಂದಿನೇ ಬರಬೇಕು ತೊಗೊಂಡು ಸಂಶಾನಾಗಿ ತೊಗೊಂಡು ಹೋಗಕ್ಕೆ, ಹೌದಲ್ಲ? ಸೊ ಅದಕ್ಕಾಗಿ ಒಳ್ಳೇದು ಕೆಲಸ ಮಾಡಿರಿ, ಒಳ್ಳೆ ಕ್ಯಾರೆಕ್ಟರ್ ಗುಣನ ಹೊಂದ್ಕೋರಿ. ಎಷ್ಟು ಗಳಿಸಿದ್ದು, ಮತ್ತು ನಾಳೆ ನೀವು ಯಾವುದೇ ಪೊಸಿಷನ್ ಮೇಲೆ ಹೋಗಿದ್ರೂ ಕೂಡ ನಿಮ್ಮ ಪಾಸ್ಟ್ದು ಕ್ಯಾರೆಕ್ಟರ್ ಏನಿತ್ತು ಅದನ್ನು ಮರಿಬಾರ್ದು. ನೀವು ಬೆಳೀರಿ, ಬೇರೆಯವ್ರಿಗೂ ಬೆಳೆಸ್ರಿ. ನೀವು ಉಳಿಸ್ರಿ, ಬೇರೆನೂ ಉಳಿಸ್ರಿ. ಅರ್ಥ ಆಯಿತು? ಇದು ಶಿಕ್ಷಣ, ಇದರದ್ದು ಅರ್ಥ. ಹಣ ಸಂಪಾದನೆ ಮಾಡೋದು ಶಿಕ್ಷಣ ಅಲ್ಲ. ಓಕೆ, ನಾವು ಜೀವನಕ್ಕಾಗಿ ನಮಗೆ ಹಣ ಬೇಕು, ಹಣಕ್ಕಾಗಿ ಜೀವನ ಅಲ್ಲ. ಸೊ ಇದನ್ನು ಯೋಚನೆ ಮಾಡಿರಿ. ಮತ್ತು ಇವಾಗ ಈ ಅನ್ಯಾಯ ಏನು ನಡೆದುದ ನಮ್ಮ ಸುತ್ತಮುತ್ತ, ಇದು ನಾವು ಹೋರಾಡಲಿಲ್ಲ ಅಂದರೆ, ನಾನು ಹೇಳಿದ್ದು ನಿಜ ಆಗಿಲ್ಲ ಅಂದ್ಕೊಳ್ಳಿ, ನಮ್ಮ ಮಕ್ಕಳು ಬರೋ ದಿನಗಳಲ್ಲಿ ರೋಡ್ ಮೇಲೆ ಭಿಕ್ಷೆ ಬೇಡ್ತಾರ. ಶ್ರೀಮಂತರು ಶ್ರೀಮಂತರಾಗ್ತಾರೆ, ಬಡವರು ಅಲ್ಲೇ ಉಳಿತಾರ. ನಾವು ಸರ್ಕಾರಕ್ಕೆ ತಂದಿದ್ದೀವಿ ಓಟ್ ಹಾಕಿ ಸಹಾಯ ಮಾಡ್ತಾರೇನಂತ, ಅವರು ಎ ಸಿದಾಗ ಓಡಾಡ್ಲತ್ತಾರ ಆರಾಮಾಗಿ. ಎ ಸಿ, ಅದನ್ನು ಬಿಸಿ. ಎಸ್. UPSC ಪ್ರತಿಯೊಂದು ಸಿವಿಲ್ ಸರ್ವೆಂಟ್ಗೆ ಒಳ್ಳೆ ಅಂತ ಎಕ್ಸಾಮ್ ಸ್ಟ್ರಿಕ್ಟ್ ಮಾಡಿ ಅವರಿಗೆ ಪಾಸ್ ಮಾಡಿ 3 ಸ್ಟೇಜಸ್ ವೆರಿಫೈ ಮಾಡಿ ಇದು ಮಾಡ್ತಾರೆ. ಅದು ಇಲ್ಲಿ ಬಂದುಬಿಟ್ಟು ಏನು ಮಾಡ್ಲತ್ತಾರ? ರಾಜಕಾರಣಿಗಳ ಗುಲಾಮ್ಗಳು ಆಗಿಬಿಡ್ಲತ್ತಾರ. ಅದ್ರಾಗ ನೀವು ಕೂಡ ನಾಳೆ ಭವಿಷ್ಯದಲ್ಲಿ UPSC ಎಕ್ಸಾಮ್ ಪಾಸ್ ಆಗಿದ್ರೂ ನಾವು ಈ ಥರನೇ ಆಗೋದು. ಮತ್ತು ಯಾರ್ಯಾರು ಇವಾಗ ನೀವು UPSCದಾಗ ಪಾಸಾಗಿ ಸಿವಿಲ್ ಸರ್ವಿಸ್ ಆಗಿ ಕೆಲಸ ಮಾಡತ್ತೀರಿ, ನೀವುಗಳು ರಾಜಕಾರಣಗಳ ಕೆಲಸ ಮಾಡಿಲ್ಲ ಅಂದರೆ DK ರಾವಿ ತನ್ನ ಪ್ರಾಣ ತ್ಯಾಗ್ಬಿಟ್ರು ಅಥವಾ ಅವ್ರಿಗೆ ಯಾರ ಸಾಯಿಸಿದಾರ, ಇದು ಗೊತ್ತದಲ್ಲ. ಇದು ಜೀವನದಲ್ಲಿ ನಿಮ್ಮ ಜೊತೆಲಿ ಆಗೋದು ಖಚಿತ. ಇವಾಗಲೂ ಅದೇ, ನಾವು ಜೀವಂತವಾಗಿದ್ರೂ ಕೂಡ ನಮಗೆ
ನಮ್ಮ ಕ್ಯಾರೆಕ್ಟರ್, ನಮ್ಮ ಎಜುಕೇಷನ್ ನಾವು ಇಷ್ಟ ಕಷ್ಟಪಟ್ಟು ನಾವು ಅದನ್ನು ಪಡ್ಕೋಬೇಕಂತ ಅನ್ಲತ್ತೀವಿ. ಆದರೆ ಕೆಲವು ಭ್ರಷ್ಟಾಚಾರಿಗಳು ಅದು ನಮ್ಮಿಂದ ದೂರ ತೊಗೊಂಡು ಹೋಗ್ಲತ್ತಾರೆ. ಮತ್ತು ಇಷ್ಟ ಆಗಿದ್ರೆ ನಾವು ಸುಮ್ಕೊಳ್ಳತ್ತೀವಲ್ಲ, ಇದು ನಮ್ಮದು ಪಾಪ. ಇದು ಅದಕ್ಕಾಗಿ ನಾವು ದಡ್ಡರು. ಅವ್ರಿಗೇನು ಹೇಳತ್ತೀರಿ, ನಾವು ಯುನೈಟೆಡ್ ಇಲ್ಲ ಅಂತ ಅವರು ಎಂಜಾಯ್ ಮಾಡ್ಲತ್ತಾರೆ. ನಾವು ಒಗ್ಗಟ್ಟಿದ್ದರೆ ಅವ್ರು ಯಾವುದೇ ಕಾರಣಕ್ಕೂ ಅವರಿಗೆ ಭ್ರಷ್ಟಾಚಾರ ಮಾಡೋಕ್ಕೆ ಬಿಡೋದಿಲ್ಲ. ನಮ್ಮಲ್ಲಿ ಒಗ್ಗಟ್ಟತನ ಇಲ್ಲ. ಸೊ ಅದಕ್ಕಾಗಿ ಫ್ರೆಂಡ್ಸ್, ಬರೋ ದಿನಗಳಲ್ಲಿ ಶನಿವಾರ CM ಅವರು ಬೀದರಿಗೆ ಬರ್ಲತ್ತಾರೆ. ನಾವುಗಳು ಬೀದರಲ್ಲಿ ಒಂದು ಅಜೆಂಡಾ ಅವರಿಗೆ ಕೈಲಿ ತಲುಪಿಸ್ಬೇಕು. ಏನಂತ, ಏನೇನು ಅನ್ಯಾಯ ಆಗ್ಲತ್ತದ ರಾಜ್ಯದಲ್ಲಿ, ಭಾಳಷ್ಟು ಮಕ್ಕಳಿಗೆ ಶಿಕ್ಷಣದ ಕೊರತೆಯಿಂದ ಅಥವಾ ಹಣದ ಕೊರತೆಯಿಂದ ಅವರು ಸಾಯ್ಲತ್ತಾರೆ. ಕೋಚಿಂಗ್ ಮಾಡಿ ಓದಿ ಆತ್ಮಹತ್ಯೆ ಮಾಡ್ಕೊಳತ್ತಾರೆ. ಕೆಲವರು ಓದಿ ಹುಚ್ಚಾಗಿ ಬಿಡ್ಲತ್ತಾರೆ. ನಾವು ಕೇಳ್ತಾ ಇರೋದೇನು, ಜಾಬ್ಸ್. ನಾವು ಕೇಳ್ತಾ ಇರೋದು ನಮ್ಮ ಹಕ್ಕು. ನಮ್ಮ ಹಕ್ಕನ್ನು ಸಿಗಬೇಕಂತ ಅಂಬೇಡ್ಕರ್ ಅವರು ಬರೆದಿದ್ದು ಸಂವಿಧಾನ. ಅವರೇ ಬರೆದಿದ್ದ ಮೇಲೆ ನೀವೇನು ಕಿತ್ಕೊಳ್ಳೋಕ್ಕಾಗಲ್ಲ, ಅದು ನಮಗೆ ಗೊತ್ತು. ನಾವು ಮನ್ಸು ಮಾಡಿದರೆ ಜನ್ರೇಷನ್ Z ಅಂತಾರೆ ನಮಗೆ. ಜನ್ಜೀಸ್ ಅಂದರೆ ಅರ್ಥ ಏನು, ನಾವು ಯಾರು ಕೇಳೋದಿಲ್ಲ. ಏನು ಒಳ್ಳೆಯದು ನಾವೇ ಡಿಸೈಡ್ ಮಾಡ್ತೀವಿ, ಏನು ಕೆಟ್ಟದ್ದು ನಾವೇ ಡಿಸೈಡ್ ಮಾಡ್ತೀವಿ. ಒಳಗೆ ಯಾರ ಬಂದರೆ ಅಷ್ಟೇ. ನಮ್ಮದು ತಾಳ್ಮೆ ಶಕ್ತಿ ಎಲ್ಲಿ ತನಕ ಹೋಗ್ಲತ್ತದ ಅಲ್ಲಿವರೆಗೂ ನೀವು ಚೆನ್ನಾಗಿರ್ತೀರಿ. ನಮ್ಮ ತಾಳ್ಮೆ ಶಕ್ತಿ ಏನಾದರೂ ಕೆಡ್ತೋ ಅಷ್ಟೇ. ಅದಕ್ಕೆ ನಿಮಗೆ ಎಚ್ಚರಿಕೆ ನೀಡ್ಲತ್ತೀವಿ, ಇವಾಗ ಸುಧಾರಿಸ್ರಿ. ಇಲ್ಲದ್ರೆ ನಾವುಗಳು ಬಂದರೆ ನಿಮ್ಮ ಪಂಚೆಗಳು ಅಲ್ಲಿಂದ ಕಿತ್ಬಿಟ್ಟು ತೆಳಗೆ ಹಾಡ್ತೀವಿ. ವಿತೌಟ್ ಪಂಚೆನೇ ಓಡಿಸ್ತೀವಿ ರೋಡ್ ಮೇಲೆ. ಇದು ಪರಿಸ್ಥಿತಿ ನೀನು ಬರ್ತೋದು. ನೇಪಾಳದಾಗ ಆಗಿದೆ, ಇದು ಕರ್ನಾಟಕದಾಗ ಆಗಬಾರ್ದು. ಇವಾಗ ಕಣ್ಣು ತೆಗೀರಿ, ಇಲ್ಲಾಂದರೆ ಹಾಸ್ಪಿಟಲ್ ಹೋಗ್ಬಿಟ್ಟು ಕಣ್ಣು ಟೆಸ್ಟ್ ಮಾಡಿಸ್ರಿ. ಎಸ್ ಫ್ರೆಂಡ್ಸ್, ಸ್ಯಾಟರ್ಡೇ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಲೆಕ್ಚರರ್ಸ್ ಅವರು, ನಾನು ಬಸ್ ಸ್ಟ್ಯಾಂಡ್ ಮೇಲೆ ಕಾಯ್ತಾ ಇರ್ತೀನಿ. ಅಲ್ಲಿಂದ ನಾವು CM ಅವರಿಗೆ ಭೇಟಿ ಮಾಡಬೇಕು. ಒಂದು ಪತ್ರಿಕಾ ಭವನದಲ್ಲಿ ಒಂದು ಸುದ್ದಿಗೋಷ್ಠಿ ಮಾಡಿ ಏನೇನು ಅನ್ಯಾಯ ನಡೆದು ಇದ್ರ ವಿರುದ್ಧವನ್ನು ನಾವು ಜನರಿಗೆ ಹೇಳಬೇಕು. ದೊಡ್ಡರಿದ್ದರೇನು ಚಿಕ್ಕದಿರೋದೇನು, ಈ ನಾನು ಮನಸ್ಸಿಂದ ಹೇಳತ್ತೀನಿ. ಯಾಕಂದರೆ ನನಗಿದು ಅನುಭವ ಆಗ್ಲತ್ತದ. ನಾನು ಯಾರಾದರೂ ಮನಸ್ಸನ್ನು ನೋಯಿಸಿದ್ರೂ ಕೂಡ ನಮಗೆ ಕ್ಷಮಿಸಿ. ಯಾಕೆಂದರೆ 100 ಮಂದಿಯಲ್ಲಿ 90 ಮಂದಿ ಬದುಕಬೇಕಂದ್ರೆ 10 ಮಂದಿ ಸಾವುದು ಖಚಿತ, ಅದನ್ನು ಉಚಿತ. ಇದೇ ಧರ್ಮ. ಸೊ ನಾವು 10 ಮಂದಿಯನ್ನು ತೆಗೆದಿಲ್ಲ ಅಂದರೆ 90 ಮಂದಿ ಬದುಕಲ್ಲ. ಸೊ ಫ್ರೆಂಡ್ಸ್, ಎಲ್ಲರೂ ಏಳಿ ಎದ್ದೇಳಿ, ಗುರಿ ಮುಟ್ಟೋ ತನಕ ನಿಲ್ಲದಿರಿ. ನಮಸ್ಕಾರ.